ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 3 ಸ್ಟಾಕ್ ಡಿಸ್ಕಸ್ ಮಾಡೋಣ. ಸೊ 3 ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಗಳು, ಒಳ್ಳೆಯ ನೇಚರ್ ಆಫ್ ಬಿಸ್ನೆಸ್ ಇರ್ತಕ್ಕಂಥವು ಮತ್ತು ಬೂಮಿಂಗ್ ಸೆಕ್ಟರ್ ಅಂತ ಹೇಳ್ತೀವಲ್ಲ, ಆ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳು. ಮೂರೂ ಈಗಾಗಲೇ ಒಂದು ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಇನ್ನೂ ಇದರ ಏನು ಡಬಲ್ ಅಂತೀವಲ್ಲ, ಇದಕ್ಕಿಂತ ಜಾಸ್ತಿ ರಿಟರ್ನ್ಸನ್ನು ಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥವು. ಅದರಲ್ಲಿ ಒಂದಂತೂ ಎಸ್ಪೆಷಲಿ ಈಗ ಒಂದು 10 ರೂಪಾಯಿ ಲೆವೆಲಲ್ಲಿ ಟ್ರೇಡ್ ಮಾಡ್ತಿದೆ. ಅದೇನಾದರೂ ಮುಂದೆ ಕ್ಲಿಕ್ ಆಯಿತು ಅಂದರೆ, ಒಳ್ಳೆ ರಿಟರ್ನ್ಸ್ ಕೊಡ್ತು 50-100 ರೂಪಾಯಿ ತನಕ ಹೋಯ್ತು ಅಂದರೆ, ಸೊ ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಿಮ್ಮದು 10-12 ಕಂಪ್ನಿ ಒಂದು ಪೋರ್ಟ್ಫೋಲಿಯೋ ಮಾಡ್ಕೊಂಡಿರ್ತೀರಿ ಅಂದ್ಕೊಳ್ಳಿ. ಸೊ ಅದರಲ್ಲಿ ಒಂದು ಅಥವಾ 2 ಸ್ಟಾಕು ನಿಮಗೆ 1 or 2 ಇಯರಲ್ಲಿ ಆ ಥರ ಒಂದು ಬಂಪರ್ ರಿಟರ್ನ್ಸ್ ಕೊಟ್ಟರೆ, ಅಂದರೆ 1000%, 1500%. ಸೊ ಅಲ್ಲಿಗೆ ನಿಮ್ಮ ಪೋರ್ಟ್ಫೋಲಿಯೋ ಒಂದಿದೆ ಚೇಂಜ್ ಆಗುತ್ತೆ. ಅದೇನಂತಾರಲ್ಲ, ಬ್ಲೋ ಅಪ್ ಟು ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಏನು ಡೈವರ್ಸಿಫಿಕೇಷನ್ ಇರಬೇಕು. ಅದರಲ್ಲೂ ಎಸ್ಪೆಷಲಿ ನೋಡಿರಿ, ಸ್ಟಾಕ್ ಮಾರ್ಕೆಟಲ್ಲಿ SIP ಮಾಡ್ತಕ್ಕಂಥವ್ರು ಭಾಳ ಸಕ್ಸಸ್ ಆಗ್ತಾರೆ. ಯಾಕೆ ಅಂತಂದರೆ, ಈಗ ನೀವು ಒನ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಕೂತಿರ್ತಾರೆ ಅಂದ್ಕೊಳ್ಳಿ, ಎಲ್ಲೋ ಒಂದೊಂದು ಶೇರು ಅಲ್ಲೇ ಸ್ಟ್ರಕ್ ಆಗಿಬಿಡುತ್ತೆ. ನೋಡ್ತಾ ಇರ್ತೀರಾ. ಪೇಷನ್ಸ್ನೇ ಕಳ್ಕೊಂಡು ನೀವೇನು ಮಾಡಿಬಿಡ್ತೀರಾ, ಅದನ್ನ ಸೆಲ್ ಆಫ್ ಮಾಡಿಬಿಡ್ತೀರಾ. ಬಟ್ ಆಮೇಲೆ ನೀವು ಸೆಲ್ ಆಫ್ ಆದಮೇಲೆ ಎಲ್ಲೋ ಒಂದು ಸರಿ ಸ್ಟಾರ್ಟ್ ಆಗುತ್ತೆ ರ್ಯಾಲಿ. ಎಕ್ಸಾಂಪಲ್ 500 ರೂಪಾಯಿ ಇದ್ದಂಥ ಶೇರು 1000-1500 ತನಕ ಹೋಗ್ಬಿಡುತ್ತೆ ನೀವು ಸೆಲ್ ಆಫ್ ಮಾಡಿದ್ಮೇಲೆ. ಹಾಗಾಗಿ SIP ಮಾಡೋರು ಅದ್ರ ಬಗ್ಗೆ ಟೆನ್ಷನ್ನೇ ತಗೊಳಲ್ಲ. ಅವರು ಸುಮ್ಮನೆ ಏನಪ್ಪ ಮಂತ್ಲಿ ಅಥವಾ ಅವ್ರಿಗೆ ಯಾವಾಗ ದುಡ್ಡು ಬರ್ತಾವೋ, ಅವ್ರು ಏನು ಪೋರ್ಟ್ಫೋಲಿಯೋ ಇರುತ್ತೋ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ SIP ಮಾಡ್ತಕ್ಕಂಥವ್ರೆ ಸಕ್ಸಸ್ ರೇಟ್ ಅಂದರೆ ಭಾಳ ಚೆನ್ನಾಗಿ ದುಡ್ಡು ಮಾಡೋ ಸ್ಟಾಕ್ ಮಾರ್ಕೆಟಲ್ಲಿ ಅವರೇ. ಸೊ ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಬಾಸ್ಕೆಟ್ ಮಾಡ್ಕೊಳ್ಳಿ. ಬಾಸ್ಕೆಟ್ ಮಾಡಿ ಅದನ್ನು ಮಾಡ್ತಕ್ಕ ಪ್ರತಿಯೊಂದನ್ನು ನಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತಿನ 3 ಕಂಪ್ನಿಗಳನ್ನ ನೋಡೋಣ ಬನ್ನಿ. ಫಸ್ಟ್ನೇದು ನೋಡಿ, ಮಾರ್ಕೆಟ್ ಕ್ಯಾಪು 5400 ಕೋಟಿ ಇದೆ. ಸೊ ಸ್ಟಾಕ್ ಪಿ ಬಂದ್ಬಿಟ್ಟು 40.2 ಇದೆ. ROC 24.7 ಇದೆ. ROE 53 ಇದೆ. ಒಳ್ಳೆಯ ರಿಟರ್ನ್ ಆನ್ ಇಕ್ವಿಟಿ ಇದೆ. 89 ಬುಕ್ ವ್ಯಾಲ್ಯೂ. ಸೊ ಕರೆಂಟ್ 1300 ಟ್ರೇಡ್ ಮಾಡ್ತಾ ಇದೆ. ಕೆಲವರಿಗೆ ಸ್ಟಾಕ್ ಪಿ ತಗೊಂಡೆ ಭಾಳ ಒಂದು ಕನ್ಫ್ಯೂಷನ್ ಇರುತ್ತೆ. ಕೆಲವು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸ್ಟಾಕ್ ಪಿ ಬಗ್ಗೆ. ಖಂಡಿತವಾಗ್ಲೂ ಅದು ಆ ಥರ ಅಲ್ಲ. ಸ್ಟಾಕ್ ಪಿ ಕ್ಯಾಲ್ಕುಲೇಷನ್ ಮಾಡೋಂಥದ್ದೇ ಅದಕ್ಕೆ ತುಂಬ ಏನು ಅಂತೇಳಿ, ಇಟ್ಸ್ ವೆರಿ ತುಂಬ ಇಂಪಾರ್ಟೆಂಟು. ಆಮೇಲೆ ತುಂಬ ಇಂಟೆಲಿಜೆಂಟ್ ಆಗಿ ಅದನ್ನು ನಾವು ಸ್ಟಾಕ್ ಪಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತು ಅದು ಅಂಡರ್ ವ್ಯಾಲ್ಯೂಡ ಓವರ್ ವ್ಯಾಲ್ಯೂಡ ಅಂಥೇಳಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ್ದಲ್ಲ. ಹಾಗಾಗಿ ಎಲ್ಲೋ ಯಾರೋ ಮಾತು ಕೇಳಿ ನೀವು ಸ್ಟಾಕ್ ಪಿ ಬಗ್ಗೆ ಯಾವುದೇ ಡಿಸಿಷನ್ಸ್ ತೊಗೋಬೇಡಿ. ಸೊ ಅದರದ್ದು ಬೇಕಾದ್ರೆ ನಾನು ಸ್ಟಾಕ್ ಪಿ ಎಲ್ಲ ನಮ್ಮ ಕ್ಲಾಸಸ್ಸಲ್ಲಿ ಅದರಲ್ಲಿ ಕೂಡ ನಾವೆಲ್ಲ ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಡಿವಿಡೆಂಡ್ ಯೀಲ್ಡ್ ಕೂಡ ಇದೆ. ಇದು 0.11%. ಫೇಸ್ ವ್ಯಾಲ್ಯೂ 10 ಇದೆ. ಸೊ ಈಗ 1400 ಹೈ ಮಾಡಿತ್ತು. ನಿಯರ್ಲಿ ಹೈಯಲ್ಲಿ ಟ್ರೇಡ್ ಮಾಡ್ತಾ ಇದೆ ಇದು. ಸೊ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ನೀವು ಇದನ್ನೆಲ್ಲ ಮಾರ್ಕೆಟ್ ಕ್ಯಾಪ್ ಇದೆಲ್ಲ ನೋಡಿದಾಗ ಕೂಡ ಒಂದು ಒಳ್ಳೆ ಪ್ರಾಮಿಸಿಂಗ್ ಕಾಣಿಸ್ತಾ ಇದೆ. ಸೊ ಇದ್ರದ್ದು ನಾವು ಸೇಲ್ಸ್ ನೋಡೋದಾಯಿತು ಅಂತಂದರೆ 2019 ಬರೀ 34 ಕೋಟಿ ಇದೆ. ಇದು ನೋಡಿರಿ, 644 ಕೋಟಿ. ಓ ಮೈ ಗಾಡ್ಸ್, 30ರಿಂದ 600 crores ಅಂದರೆ ಎಷ್ಟು ಇನ್ಕ್ರೀಸ್ ಆಗ್ತಾಯಿದೆ ಇಯರ್ ಟು ಇಯರ್ ಸೇಲ್ಸು. ಆಪ್ರೇಟಿಂಗ್ ಪ್ರಾಫಿಟ್ಟು 15ರಿಂದ 208 ಕೋಟಿ. OPM ನೋಡಿರಿ, ಸೂಪರ್ OPM. ಸೊ ನೆಟ್ ಪ್ರಾಫಿಟ್ ನೋಡೋಣ. ಸೊ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ 9 ಕೋಟಿ ಇದ್ದಂಥದ್ದು 110 ಕೋಟಿ. ಅಂದರೆ ನೀವೊಂದು 5 ಇಯರ್ಸಲ್ಲಿ ನೋಡಿದ್ರೆ ಇದು 2x ಅಲ್ಲ, ಹತ್ತತ್ರ 10x ನಿಮಗೆ ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಈ ಸ್ಟಾಕ್ದು ಇವತ್ತೊಂದು ಗುಡ್ ನ್ಯೂಸ್ ಅನ್ಕೋಬೋದು ಶೇರ್ ಹೋಲ್ಡರ್ಸಿಗೆ. ಸೊ ಇವರೇನಪ್ಪ ಅಂದರೆ ಬೋನಸನ್ನು, ಅಂದರೆ ಶನಿವಾರ ಮೀಟಿಂಗ್ ಇದೆ, ಬೋನಸನ್ನು ಕೂಡ ಡಿಕ್ಲೇರ್ ಮಾಡಬೇಕಂತೇಳಿ ಬೋರ್ಡು ಮೀಟಿಂಗ್ ಕರೀತಾ ಇದೆ. ಸೊ ಮತ್ತು ಬೋನಸ್ ಸಿಗೋ ಒಂದು ಚಾನ್ಸಸ್ ಇದೆ. ಸೊ 1:1 ಸಿಕ್ಕರೆ ಅಂದರೆ ಒಂದು ಶೇರ್ ಸಿಗ್ಬೋದು, ಅಥವಾ 2:1 ಅಥವಾ 1:3 ನೋಡಬೇಕು. ಅದು ಅವರು ಡಿಸಿಷನ್ ತಗೊಂಡ್ಮೇಲೆ ಗೊತ್ತಾಗುತ್ತೆ. ಒಟ್ನಲ್ಲಿ ಬೋನಸ್ ಮೀಟಿಂಗ್ ಕರೆದಿದ್ದಾರೆ ಅಂದಮೇಲೆ ಬೋನಸ್ ಸಿಗೋದಂತ ಗ್ಯಾರಂಟಿನೇ ಶೇರ್ ಹೋಲ್ಡರ್ಸಿಗೆ. ಮತ್ತು ಶೇರ್ ಹೋಲ್ಡರ್ಸಿಗೆ ಹಬ್ಬನೇ ಇದು. ಸೊ ಒಳ್ಳೆ ನೀವು ಏನನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡ್ತಾ ಹೋಯ್ತು ಅಂದರೆ ಫೈನಾನ್ಷಿಯಲ್ಸ್ ತುಂಬ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಇದ್ರದ್ದು. ಸೊ ಬನ್ನಿ ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾಯಿತು ಅಂತಂದರೆ 53% ಪ್ರಮೋಟರ್ಸ್ ಇದ್ದಾರೆ. ಸೊ 52, 54, 53 ಓಕೆ, ಅವ್ರು ಸ್ವಲ್ಪ ವೇರಿಯೇಷನ್ ಇದೆ. ಬಟ್ ಇಲ್ಲಿ ನೋಡಿರಿ, FIS ನೋಡಿರಿ, 0 ಇದ್ದಿದ್ದು ಎಂಟ್ರಿ ಆಗಿದ್ದಾರೆ 7.22% ತನಕ. ಇಲ್ಲಿ 0 ಇದ್ದಿದ್ದು ಈಗ 7.22. DIS ಅಷ್ಟೇ, ಇಲ್ಲೇ ಇರಲ್ಲ, ಸ್ವಲ್ಪ ಇದ್ರೆ ಈಗ 2.225. ಸೊ ಮತ್ತು ಪಬ್ಲಿಕ್ 37 ಇದೆ. ನಿಜವಾಗ್ಲೂ ಅದ್ಭುತವಾದಂಥ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ಬೋದು ನಾವು. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ FIS, DIS ಎಂಟ್ರಿ ಆಗ್ತಿದ್ದಾರೆ ಅಂದರೆ ಇದರ ಫ್ಯೂಚರ್ ಕೂಡ ತುಂಬ ಚೆನ್ನಾಗಿದೆ ಅಂತ ನಾವು ಅದನ್ನು ನೋಡ್ಕೋಬೋದು. ಬನ್ನಿ, ಇಷ್ಟೊಂದು ಎಂಟ್ರಿ ಆಗ್ತಿದ್ದಾರೆ, ಇಷ್ಟೊಂದು ಫ್ಯೂಚರ್ ನೋಡ್ತಿದ್ದಾರೆ ಅಂದರೆ ಯಾಕಿರ್ಬೋದು, ಇದು ಯಾವ ಸೆಕ್ಟರ್ ಇರ್ಬೋದು, ಇದು ಯಾವ ಕಂಪ್ನಿ ಇರ್ಬೋದು, ಅದನ್ನು ನೋಡೋಣ ಮೇನು. ಸೊ ನೋಡಿ, ಇದು KPI ಗ್ರೀನ್ ಎನರ್ಜಿ ಲಿಮಿಟೆಡ್ ಅಂತ. ಸೊ ಇನ್ಕಾರ್ಪೊರೇಟೆಡ್ ಇನ್ 2008, ಈಸ್ ಇನ್ ದ ಬಿಸ್ನೆಸ್ ಆಫ್ ಸೋಲಾರ್ ಪವರ್ ಜನರೇಷನ್.
ಇಲ್ಲಿದೆ ನೋಡಿರಿ, ಸೋಲಾರ್ ಪವರ್ ಜನರೇಷನ್ ಅಂದರೆ ಇದು ರಿನ್ಯೂವಬಲ್ ಎನರ್ಜಿ ಅಂಡರ್ ಸೆಕ್ಟರ್ ಆ ಸೆಗ್ಮೆಂಟಲ್ಲಿ ಬರುತ್ತೆ. ಇಷ್ಟೊಂದು ಸ್ಟ್ರಾಂಗಾಗಿ ಫಂಡಮೆಂಟಲ್ಸ್ ಇದೆ, ಇಷ್ಟೊಂದು ಒಳ್ಳೆ ಫೈನಾನ್ಷಿಯಲ್ ಟ್ರ್ಯಾಕನ್ನು ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ದೊಡ್ಡ ಮಟ್ಟದಲ್ಲಿ FIS DIS ಎಂಟ್ರಿ ಆಗ್ತಿದ್ದಾರೆ ಅಂದರೆ ಇದು ಮುಂದಿನ ದಿನಗಳು ಕೂಡ ಈಗಾಗಲೇ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ, ಮುಂದಿನ ದಿನಗಳು ಕೂಡ ಒಳ್ಳೆಯ ರಿಟರ್ನ್ಸನ್ನು ಕೊಡುವ ಸಾಧ್ಯತೆ ಇರೋಂಥದ್ದು. ಸೊ ಹಾಗಾಗಿ ಈ ಸ್ಟಾಕನ್ನು ನೀವು ಏನು ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿರಿ. ಸೊ ನಿಮಗೆ ಒಳ್ಳೆಯ ಎಂಟ್ರಿ ಸಿಕ್ಕಾಗ ಇದನ್ನು ಎಂಟ್ರಿ ಕೂಡ ಮಾಡ್ಕೊಳ್ಳಿ. ಸೊ KPI ಗ್ರೀನ್ ಎನರ್ಜಿ ನಮ್ಮ ಇವತ್ತಿನ ಮೊದಲನೇ ಸ್ಟಾಕು. ಸೊ ಒಂದು ಜೊತೆಗೆ ವಿತ್ ಗುಡ್ ನ್ಯೂಸ್ ಅದೇ ಏನಂದರೆ ಬೋನಸ್ ಇನ್ನೇನು ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ನೆಕ್ಸ್ಟ್ ಸ್ಟಾಕ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕಂಪನಿ ಏನು ಮಾಡುತ್ತಪ್ಪ ಅಂದರೆ ಇಟ್ ಈಸ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ERW GI ಪೈಪ್ಸ್ ಇನ್ ಇಂಡಿಯಾ. ಇಟ್ ಈಸ್ ಆಲ್ಸೋ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ERW ಪೈಪ್ಸ್ ವಿತ್ 60% ಮಾರ್ಕೆಟ್ ಶೇರ್. ಸೊ ಗೊತ್ತಾಯಿತು ನಿಮಗೆ, ಇದು GI ಪೈಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಕೂಡ ಆಗ್ತಾಯಿದೆ. ಸೊ ಇದ್ರ ಮಾರ್ಕೆಟ್ ಕ್ಯಾಪ್ 7,000 ಕೋಟಿ ಇದೆ, ಸ್ಟಾಕ್ PE 18.7 ಇದೆ. ಸೊ ಸ್ಟಿಲ್ ಅಂಡರ್ ವ್ಯಾಲ್ಯೂಡ್ ಇದೆ. ಈ ಇಂಡಸ್ಟ್ರಿ ಸೆಕ್ಟರ್ ಸಂಬಂಧಪಟ್ಟಂತೆ ನಾವು ಹೋಲಿಸಿದರೆ 22.8 ROCE, 19.7 ROE ಡೀಸೆಂಟ್. ಸೊ ಬುಕ್ ವ್ಯಾಲ್ಯೂ 182, ಕರೆಂಟ್ ಪ್ರೈಸ್ 650 to 665, ಹೈ 0.9% ಏನು ಡಿವಿಡೆಂಡು, ಫೇಸ್ ವ್ಯಾಲ್ಯೂ 5 ರೂಪೀಸ್ ಇದೆ. ಸೊ ದಿಸ್ ಈಸ್ ಓಕೆ. ಲೆಟ್ಸ್ ಮೂವ್ ಆನ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಶೀಟ್ ಆಫ್ ದಿಸ್ ಕಂಪನಿ. ಸೊ 2012ರಲ್ಲಿ 2,500 ಕೋಟಿ ಇದ್ದಂಥದ್ದು ಅಪ್ ಆಗ್ತಾ ಈಗ ನೋಡಿರಿ 2,900 ಅಂದರೆ 8,000, 7,900, 2,500ರಿಂದ 8,000. ದಿಸ್ ಈಸ್ ಕಾಲ್ಡ್ ಸಬ್ಸ್ಟ್ಯಾನ್ಷಿಯಲ್ ಗ್ರೋತ್ ಇಯರ್ ಟು ಇಯರ್. ಸೂಪರ್. ಈ ಥರ ಗ್ರೋತ್ ಇದ್ನಪ್ಪ ಅಂತಂದರೆ ಸೊ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು 196ಇಂದ 614, OPM 8-10%. ಓಕೆ, ತುಂಬ ದೊಡ್ಡ ಕಂಪ್ನಿ ಆದಾಗ ನಿಮಗೆ 5 to 10% OPM ಇದೆ ಅಂದರೆ ಅದು ಒಳ್ಳೆಯ ವಿಷಯ. ಸೊ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ 50 crores ಇದ್ದಂಥದ್ದು ಈಗ 335 crores. ಇದಪ್ಪ ಹಿಂಗಿರಬೇಕು ಕಂಪ್ನೀಸ್ ಅಂದರೆ ಇಯರ್ ಟು ಇಯರ್ ನೋಡಿರಿ. ಇಲ್ಲೆಲ್ಲರೂ ಸೆಂಟ್ರಲ್ ಕರೋನಾ ಬಂದಾಗ ಕೂಡ ಇದು ಪ್ರಾಫಿಟ್ ಮಾಡಿದೆ ಅಂದರೆ ಈ ಬಿಸ್ನೆಸ್ ಇಂಪ್ರೂವ್ಮೆಂಟೇ ಆಗಿದೆ. ಇದು ಇಯರ್ ಟು ಇಯರ್ ಅಂದರೆ ಲೆಕ್ಕಾಕೊಳ್ಳಿ ಹೌ ಸ್ಟ್ರಾಂಗ್ ಇಟ್ ಈಸ್. ಸೊ ಕರೋನಾಕ್ಕೂ ಕೂಡ ಇದು ಜಗ್ಗಿಲ್ಲ ಅಂದರೆ ಮುಂದೆ ನೀವು ಎಷ್ಟು ಅಂದರೆ ಅಷ್ಟು ಸ್ಟೇಬಲ್ ಇದೆ, ಅಷ್ಟು ಚೆನ್ನಾಗಿದೆ ಕಂಪ್ನಿ ಅಂತೇಳಿ ನಮಗೆ ಬೇಸ್ ಅಂತೀವಲ್ಲ, ಒಳ್ಳೆ ಬೇಸ್ ಇರ್ತಕ್ಕಂಥದ್ದು. ಡಿವಿಡೆಂಡ್ ಈಲ್ಡ್ ನೋಡಿರಿ, ವಾವ್, 10%, 20% ಸೂಪರ್ ಡಿವಿಡೆಂಡ್ ಈಲ್ಡ್ ಇದೆ. ಸೊ ಫೈನಾನ್ಷಿಯಲ್ಲು ಮತ್ತು ಏನು ನೇಚರ್ ಆಫ್ ಬಿಸ್ನೆಸ್ಸು ಎಲ್ಲದರಲ್ಲೂ ಇದು ಒಂದು ಒಳ್ಳೆಯ ನಮಗೆ ಏನು ಹೇಳ್ತೀವಲ್ಲ ನಾವು ಪ್ರಾಮಿಸಿಂಗ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಒಳ್ಳೆಯ ಇದನ್ನು ತೋರಿಸ್ತಾ ಇದೆ. ಇನ್ವೆಸ್ಟರ್ಸ್ ನೋಡೋದಾಯ್ತು ಅಂತಂದರೆ ಸೊ ಪ್ರಮೋಟರ್ಸು 63 ಇದ್ದಾರೆ, FIS 5 ಇದ್ದಾರೆ. ಸೊ DIS 0.55, FIS 5, ಪಬ್ಲಿಕ್ 30 ಇದೆ. ಒಳ್ಳೆಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಕೂಡ ಇದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರಲ್ಲಿ FIS DIS ಚೆನ್ನಾಗಿದೆ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಇದೆ. ಸೊ ಈ ಕಂಪ್ನಿಯ ನೇಮು ಬಂದ್ಬಿಟ್ಟು ಸೂರ್ಯ ರೋಶಿನಿ ಲಿಮಿಟೆಡ್ ಅಂತೇಳಿ, ಇನ್ಕಾರ್ಪೊರೇಟೆಡ್ ಇನ್ 1973. ಇಂಡಿಯಾಸ್ ಲಾರ್ಜೆಸ್ಟ್ ಅದು ERW ಪೈಪ್ಸ್ ಎಕ್ಸ್ಪೋರ್ಟರ್, ಲಾರ್ಜೆಸ್ಟ್ GI ಪೈಪ್ಸ್ ಪ್ರೊಡ್ಯೂಸರ್ಸು. ಸೊ ಈ ಥರ ಸೆಗ್ಮೆಂಟಲ್ಲಿ ಇದು ಕೆಲಸ ಮಾಡ್ತಿದೆ. ಸೂರ್ಯ ರೋಶಿನಿ ಅಂತೇಳಿ ಇದು ಕಂಪ್ನಿಯ ನೇಮು. ಸೊ ಇದನ್ನು ನೀವು ಖಂಡಿತವಾಗ್ಲೂ ರ್ಯಾಡರ್ ಇಟ್ಕೊಳ್ಳಿ. ಒಳ್ಳೆಯ ರಿಟರ್ನ್ಸನ್ನು ಈಗ ಆಲ್ರೆಡಿ ಕೊಡ್ತಾ ಇದೆ, ಸಕ್ಕತ್ತಾಗಿ ಓಡ್ತಾ ಇದೆ, ಮುಂದೆ ಕೂಡ ತುಂಬ ಪ್ರಾಮಿಸಿಂಗ್ ಕಾಣಿಸ್ತಿದೆ. ನೀವು ಇದನ್ನು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಆಲ್ಮೋಸ್ಟ್ ನಾನು ಯಾವುದೇ ಒಂದು ನಾವು ಕಂಪ್ನಿ ಹೇಳಿದ್ರು ಕೂಡ ನಾನು ಫಸ್ಟ್ ನೋಡ್ತಕ್ಕಂಥದ್ದು ಅದರ ನೇಚರ್ ಆಫ್ ಬಿಸ್ನೆಸ್ಸು ಮತ್ತು ಕಂಪ್ನಿಯ ಮ್ಯಾನೇಜ್ಮೆಂಟು ಮತ್ತು ಹಿಸ್ಟ್ರಿ ಮತ್ತು ಟ್ರ್ಯಾಕ್ ರೆಕಾರ್ಡು, ಫೈನಾನ್ಷಿಯಲ್ಸು, ಸೆಕ್ಟರ್. ಸೊ ಇವೆಲ್ಲವನ್ನು ಫಸ್ಟ್ ನೀವು ಬೇಸಿಕ್ ಅದು, ಆಮೇಲೆ ನೆಕ್ಸ್ಟ್ ಅದರ ಡೀಪ್ ಡೀಟೇಲ್ಸ್ ಹೋಗಬೇಕು. ಫಸ್ಟ್ ಬೇಸಿಕೇ ಸರಿ ಇಲ್ಲ ಅಂದರೆ ಅಂಥ ಕಂಪ್ನಿ ಆಯ್ಕೆನೇ ಮಾಡ್ಕೋಬಾರ್ದು. ನನ್ನ ಒಂದು 8ರಿಂದ 9 ವರ್ಷ ನಾನು ಸ್ಟಾಕ್ ಮಾರ್ಕೆಟ್ ಏನು ಕಂಟಿನ್ಯೂವಲ್ಲಿ ಸಣ್ಣ ಇನ್ವೆಸ್ಟರು ಮತ್ತು ಜೊತೆಗೆ ಬರ್ತಾ ಆಮೇಲೆ ದೊಡ್ಡ ಕಂಪ್ನಿಗಳ ಜೊತೆ ಅಸೋಸಿಯೇಟ್ ಆದೆ. ಈಗ ಪ್ರೊಫೆಸರ್ ಲೀಲದರ ಜೊತೆ ಪ್ರೋಗ್ರೆಸ್ ಪಾರ್ಟ್ನರ್ ಆಗಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಈ ಥರ ಒಂದು ಒಳ್ಳೆಯ ಕಂಪ್ನಿಗಳು ನನಗೆ ಯಾವತ್ತೂ ನಾನು ನೋಡಿದಂಥವ್ರಿಗೆ ಲಾಸನ್ನು ಕೊಟ್ಟೇ ಇಲ್ಲ. ಅದು ಸ್ಟಾಕ್ ಮಾರ್ಕೆಟಲ್ಲಿ ಕೆಲವರಿಗೆ ಸ್ವಲ್ಪ ರಿಟರ್ನ್ಸ್ ಕೊಟ್ಟಿರ್ಬೋದು, ಅಂದರೆ ಡಿಪೆಂಡಿಂಗ್ ಆನ್ ಅವರು ಯಾವ ಥರ ಪೋರ್ಟ್ಫೋಲಿಯೋ ಮಾಡ್ಕೊತಾರೆ ಮತ್ತು ಅವ್ರು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೆ ಅಂತೇಳಿ. ತುಂಬ ಜನ ಅದರಲ್ಲಿ ನೋಡಿದ್ದೀನಲ್ಲ, ಪೇಷನ್ಸ್ ಇಟ್ಕೊಂಡು ಕಾದರಿಗಂತೂ ಒಳ್ಳೆಯ ದುಡ್ಡನ್ನೇ ಕೊಟ್ಟಿದೆ ಸ್ಟಾಕ್ ಮಾರ್ಕೆಟ್. ನನಗೆ ಗೊತ್ತಿರೋರು ಯಾರು ಈ ಇನ್ವೆಸ್ಟ್ಮೆಂಟಲ್ಲಿ, ನಾನು ಹೇಳ್ತಿರೋ ಸ್ಟಾಕ್ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಬಿಟ್ಬಿಡಿ. ಟ್ರೇಡಿಂಗಲ್ಲಿ ಲಾಸ್ ಆಗಿರೋರಿದ್ದಾರೆ, ಪ್ರಾಫಿಟ್ ಆಗಿರೋರಿದ್ದಾರೆ. ಬಟ್ ಸ್ಟಾಕ್ ಇನ್ವೆಸ್ಟ್ಮೆಂಟಲ್ಲಿ ನನಗೆ ಗೊತ್ತಿರೋರಂತೂ ಇವತ್ತರೆಗೂ ಯಾರು ಲಾಸ್ ಆಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಗೊತ್ತಿರೋರು ಸ್ಟಾಕ್ ಮಾರ್ಕೆಟಿಂದ ಲಾಭ ಮಾಡಲಿ, ಕಡಿಮೆ ಲಾಭ ಮಾಡಿದ್ರು ಪರವಾಗಿಲ್ಲ, ಆದರೆ ಲಾಸ್ ಮಾತ್ರ ಯಾವತ್ತೂ ಆಗಬಾರ್ದು. ಹಾಗಾಗಿ ನೀವು ಅಷ್ಟೇ ಯಾವತ್ತೂ ಫಂಡಮೆಂಟಲ್ಸು, ಫೈನಾನ್ಷಿಯಲ್ಸ್ ಚೆನ್ನಾಗಿದ್ದರೆ ಮಾತ್ರ ಎಂಟ್ರಿ ಆಗಿರಿ. ಇಲ್ಲಾಂದರೆ ಅಂಥ ಕಂಪ್ನಿಗಳ ತಿರುಗು ನೋಡೋಕೆ ಹೋಗ್ಬೇಡ್ರಿ. ಓಕೆ, ನಾನು ಲಾಸ್ಟ್ ಕಂಪ್ನಿ ನೋಡೋಣ ಬನ್ನಿ. ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವಿಡಿಯೋ. ಲಾಸ್ಟ್ ಕಂಪ್ನಿ ಬಟ್ ತುಂಬ ಇಂಟ್ರೆಸ್ಟಿಂಗ್ ಕಂಪ್ನಿ. ಸೊ ಇದು ಏನು ಮಾಡುತ್ತೆ ಅಂದರೆ
ಕಂಪನಿ ವಿಚ್ ಪ್ರೊವೈಡ್ಸ್ ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡ್ ಎಕ್ಸ್ಪ್ಲನೇಷನ್ ಸರ್ವಿಸಸ್ ಅಂತೆ. ಸೊ ಇದ್ರ ಮಾರ್ಕೆಟ್ ಕ್ಯಾಪು 120 crores ಇದೆ, ಸ್ಟಾಕ್ ಪಿ 27 ಇದೆ, ROC 11.2 ಓಕೆ, ROE 9.9 ಕಮ್ಮಿ ಇದೆ ಓಕೆ, ಬುಕ್ ವ್ಯಾಲ್ಯೂ 5.39 ಇದೆ ಓಕೆ, ಕರೆಂಟ್ ಪ್ರೈಸ್ 11, ಹೈ 115 ಅಂದರೆ 15 ಅಂದರೆ ಸ್ವಲ್ಪ ಬಂದು ಸ್ವಲ್ಪ ಮತ್ತೆ ಡೌನ್ ಆಗಿದೆ. ಸೊ ಫೇಸ್ ವ್ಯಾಲ್ಯೂ 1 ಇದೆ. ಇದು ನೋಡೋಣ ಇದ್ರದ್ದು ಪ್ರಾಫಿಟ್ ಆ್ಯಂಡ್ ಲಾಸು, ಇದ್ರದ್ದು ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಇದು ಮಾಡೋಣ. ಸೊ 2011ರಲ್ಲಿ 17 ಕೋಟಿ ಸೇಲ್ಸು, ಓನ್ಲಿ 17 crores. ಸೊ ತುಂಬ ಸಣ್ಣ ಕಂಪ್ನಿ ಅನ್ನಿಸ್ತಾ ಇದೆ. ಅಲ್ಲಿಂದ 17, 11 ಇತ್ತು ಮತ್ತು 23 ಓಕೆ, ಅಲ್ಲಿಂದ ಹಂಗೆ 24, 35, 50, 60, 70, 92 ಕೋಟಿ ಲಾಸ್ಟ್ ಇಯರ್. ಸೊ ಒಳ್ಳೆಯ ಗ್ರೋತನ್ನು ನೋಡ್ಬೋದು ನಾವು. ಬರೀ 17-20 ಕೋಟಿ ಇದ್ದಂಥದ್ದು 100 ಕೋಟಿವರೆಗೂ ಬಂದಿದೆ ಕಂಪ್ನಿ 10 yearsಲ್ಲಿ. ಸಣ್ಣ ಕಂಪ್ನಿ ಎಮರ್ಜ್ ಆಗ್ತಾ ಇದೆ. ಖಂಡಿತವಾಗ್ಲೂ ಇದ್ರ ಮೇಲೆ ಒಂದು ಕಣ್ಣಿಡೋಣ, ನಾವು ಕೂಡ ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡೋಣ, ನೋಡೋಣ ಇದು ಹೆಂಗೆ ಆಗುತ್ತೆ ಅಂತೇಳಿ. ಸೊ ಇನ್ನು ಇದ್ರದ್ದು ಮುಂದಿನ ಡೀಟೇಲ್ಸ್ ನೋಡೋದಾದರೆ 2 ಕೋಟಿಯಿಂದ 13 ಕೋಟಿ, ತುಂಬ OPM ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಾಫಿಟನ್ನು ಕೊಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡೋದಾಯ್ತು ಅಂದರೆ, ಸೊ ನೋಡಿ ಇಲ್ಲಿ ಸ್ಟಾರ್ಟಿಂಗಿಂದ ನೀವು ಎಲ್ಲೂ ಲಾಸೇ ಇಲ್ಲ, 1 year ಲಾಸೇ ಇಲ್ಲ. ಲಾಸ್ಟ್ ಇಯರಲ್ಲಿ 5 ಕೋಟಿ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಡಿವಿಡೆಂಡ್ ಪೇಔಟ್ ಬಿಡಿ, ಡಿವಿಡೆಂಡ್ ನಾವು ಇಂಥ ಕಂಪ್ನಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅದು 50-100 ಕೋಟಿ ಇನ್ನೂ ಸೇಲ್ಸೇ ಮಾಡ್ತಾ ಇದೆ ಅಂದಾಗ ನಾವು ಅದರ ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಒಂಥರ ನೋಡಿದ್ರೆ ರಿಯಲಿ ಸೇಲ್ಸು ಪ್ರಾಫಿಟ್ ಇಯರ್ ಟು ಇಯರ್ ಸಕ್ಕತ್ತ ಮೂವ್ ಆಗ್ತಿದೆ. ಖಂಡಿತವಾಗ್ಲೂ ಇದನ್ನು ಅದು ಬರೀ ಕೇವಲ 10-11 ರೂಪಾಯಿನಲ್ಲಿ ಟ್ರೇಡ್ ಮಾಡ್ತಿದೆ ಅಂದಾಗ, ಸೊ ಆಲ್ಮೋಸ್ಟ್ ಸ್ವಲ್ಪ ಅಂಡರ್ ವ್ಯಾಲ್ಯೂ ಇದೆ, ಬಟ್ ಏನು ವ್ಯಾಲ್ಯೂಡೇ ಇದೆ, ಬಟ್ ತೀರಾ ಓವರ್ ವ್ಯಾಲ್ಯೂ ಕೂಡ ಇಲ್ಲ. ಒಳ್ಳೆಯ ಒಂದು ಸ್ಟಾಕ್ ಅನ್ಕೋತೀನಿ. ಏನು ಸ್ವಲ್ಪ ಓವರ್ ವ್ಯೂವಲ್ಲಿ ನೋಡ್ತಾ ಇದ್ದರೆ, ಬಟ್ ನಾನು ಕೂಡ ಇದನ್ನು ತುಂಬ ಡೀಪಾಗಿ ಇದನ್ನು ಸ್ಟಡಿ ಮಾಡಿಲ್ಲ. ಸೊ ನೆಕ್ಸ್ಟು ಇದನ್ನು ಯಾಕೋ ಇಂಟ್ರೆಸ್ಟಿಂಗ್ ಕಾಣಿಸ್ತಿದೆ, ನೆಕ್ಸ್ಟ್ ಖಂಡಿತವಾಗ್ಲೂ ಇದನ್ನು ಡೀಪಾಗಿ ಸ್ಟಡಿ ಮಾಡಿ ಇದ್ರದ್ದು ಏನಿದೆ ಎಲ್ಲ ಡೀಟೇಲ್ಸನ್ನು ತೆಗೆದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಇದರಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ತೋರಿಸ್ತಾ ಇಲ್ಲ, ನೋಡೋಣ ಬೇರೆ ಇದರಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಎಲ್ಲ ತೆಗಿತೀನಿ ನಾನು. ಸೊ ಇದ್ರದ್ದು ಏನು ಕಂಪ್ನಿಯ ನೇಮ್ ಏನಪ್ಪ ಅಂತಂದರೆ ಇದು ಆಕಾಶ್ ಎಕ್ಸ್ಪ್ಲೋರೇಷನ್ ಸರ್ವಿಸ್ ಲಿಮಿಟೆಡ್ ಅಂತೆ. ಸೊ ಇದೇನು ಮಾಡುತ್ತೆ, ಪ್ರೊವೈಡ್ಸ್ ಸರ್ವಿಸಸ್ ಟು ಆಯಿಲ್ ಆ್ಯಂಡ್ ಗ್ಯಾಸ್ ಫೀಲ್ಡ್ಸ್. ಸೊ ಆಕಾಶ್ ಎಕ್ಸ್ಪ್ಲೋರೇಷನ್ ಸರ್ವಿಸಸ್ಸು ಇದನ್ನು ನೀವು ಸ್ಟಾಕ್ನ ರ್ಯಾಡರ್ ಇಟ್ಕೊಳ್ಳಿ, ನೀವು ಸ್ಟಡಿ ಮಾಡಿ. ನಾನು ಕೂಡ ಈಗ ವಾಚ್ ಲಿಸ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ 3-4 ಡೇಸಿಂದ ಕಂಟಿನ್ಯೂ 5% ಏರ್ತಾ ಇದೆ ಇದು. ಸೊ ನಾನು ವಾಚ್ ಲಿಸ್ಟಿಗೆ ಹಾಕ್ಕೊಂಡಿದ್ದೀನಿ, ಬಟ್ ತುಂಬ ಇನ್ನೂ ಡೀಪ್ ರಿಸರ್ಚ್ ಅನಾಲಿಸಿಸ್ ಇಲ್ಲ. ಅದು ಎಷ್ಟೇ ನನಗೆ ಓವರ್ ವ್ಯೂವಲ್ಲಿ ಚೆನ್ನಾಗಿ ಕಂಡ್ರು ಕೂಡ ಫುಲ್ ಕನ್ವಿಕ್ಷನ್ ಬರೋ ತನಕ ನಾನು ಯಾವುದೇ ಕಂಪ್ನಿನಲ್ಲಿ ಎಂಟ್ರಿ ಆಗೋಲ್ಲ. ಇದು ನೋಡ್ತಾ ಇರ್ತೀನಿ ಕೆಲವೊಂದು ಸರಿ 30-40 ರೂಪಾಯಿ ತನಕ ಕಣ್ಮುಂದೆ ಹೋಗುತ್ತೆ, ಬಟ್ ಆದ್ರೂ ಎಂಟ್ರಿ ಆಗೋಲ್ಲ. ಯಾಕಂದರೆ ನಮ್ದು ಹೆಂಗೆ ಡಿಸಿಷನ್ಸ್ ಅಂದರೆ, ಒಂದು ಸರಿ ನಾವು ಅದು ಕನ್ವಿಕ್ಷನಾಗಿ ಎಂಟ್ರಿ ಆದರೆ 10 ರೂಪಾಯಲ್ಲಿ ಎಂಟ್ರಿ ಆದರೆ ಅದು ಮುಂದೆ ನಮ್ಮ ಟಾರ್ಗೆಟ್ 200-300 ರೂಪಾಯಿ, ಅಂದರೆ ಲೈಕ್ ಸಮ್ ಇಯರ್ಸ್ ಆಗ್ಬೋದು. ಬಟ್ ಅಂದರೆ ಆ ಥರ ಇರಬೇಕು ಅಂತ, ಅಷ್ಟು ಸ್ಟ್ರಾಂಗ್ ಇದ್ದರೆ ಮಾತ್ರ ಕಂಪ್ನಿ ನಾವು ಎಂಟ್ರಿ ಆಗ್ತೀವಿ. ಸೊ ಇದನ್ನು ನೀವು ಕೂಡ ಒಂದು ರ್ಯಾಡರ್ ಇಟ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸೋಣ, ಮತ್ತು ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.